ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಏಕೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಥವಾ ಕಾಂಪ್ಲೆಕ್ಸ್ ಅಂತ ಏನು ಕರಿತೀವಿ, ಎರಡೂ ಒಂದೇ ಇರುತ್ತೆ. ಅದರಲ್ಲಿ ನಮಗೆ ಇಂಪಾರ್ಟೆಂಟಾಗಿ ಬೇಕಾಗಿರುವಂಥದ್ದು ಮೆಟ್ಲಯಾನ್ ಬೇಕು ಮತ್ತು ಲಿಗ್ಯಾಂಡ್ಸ್ ಬೇಕು. ಲಿಗ್ಯಾಂಡ್ಸ್ ಆರ್ ದಿ ಒನ್ ವಿಚ್ ಹ್ಯಾವ್ ಎ ಕೆಪಾಸಿಟಿ ಟು ಡೊನೇಟ್ ದಿ ಎಲೆಕ್ಟ್ರಾನ್ ಟುವರ್ಡ್ಸ್ ದಿ ಮೆಟಲ್ ಆಟಮ್. ಸೆಂಟ್ರಲ್ ಮೆಟಲ್ ಆಟಮ್ ಏನಿದೆಯಲ್ಲ, ಇಟ್ ಹ್ಯಾಸ್ ಎ ಇಟ್ ಶುಡ್ ಹ್ಯಾವ್ ದ ಕೆಪಾಸಿಟಿ ಟು ಅಕ್ಸೆಪ್ಟ್ ದಿ electrons given by the ligand. This is the main concept behind the complexes. In order to explain the formation of the complexes, ಎರಡು ಥಿಯರಿ ಇದೆ, ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದದಕ್ಕೆ ವರ್ನರ್ ಥಿಯರಿ ಅಂತ ಹೇಳ್ತೀವಿ, ಎರಡನೇದಕ್ಕೆ ನಾವು ವೇಲೆನ್ಸ್ ಬಾಂಡ್ ಥಿಯರಿ ಅಂತ ಹೇಳ್ತೀವಿ. ಅಗೇನ್ ವರ್ನರ್ ಆಲ್ಸೋ ಗಾಟ್ ದಿ ನೊಬೆಲ್ ಪ್ರೈಸ್ ಫಾರ್ ಇಟ್ಸ್ ಕಾಂಟ್ರಿಬ್ಯೂಷನ್, and also Pauling, which was who gave the VBT, he also got the Nobel Prize for the same the formation of ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಆರ್ ದಿ ಕಾಂಪ್ಲೆಕ್ಸಸ್. ಹಂಗಂತ ಅವ್ರು ಹೇಳಿದ್ದು ಸರಿ ಅಂತಲ್ಲ, ಅದರಲ್ಲಿ ಕೆಲವೊಂದು ಲಿಮಿಟೇಷನ್ಸ್ ಇತ್ತು. ದೇ ವರ್ ಅನೇಬಲ್ ಟು ಆನ್ಸರ್ ಮೆನಿ ಕ್ವಶನ್ಸ್. ಈ ವರ್ನರ್ ಥಿಯರಿ ತೊಗೊಂಡ್ರೆ ಅವನು ಮೆಟ್ಲಯಾನ್ ಅಂದರೆ ಏನು, ಲಿಗ್ಯಾಂಡ್ ಅಂದರೆ ಏನು, ಪ್ರೈಮರಿ ವೇಲೆನ್ಸಿ, ಸೆಕೆಂಡ್ರಿ ವೇಲೆನ್ಸಿ, ಅಯನೈಸಬಲ್, ನಾನ್ ಅಯನೈಸಬಲ್, ಡೈರೆಕ್ಷನ್ಸ್ ಹೇಳ್ದ, ಮತ್ತು ಜಾಮೆಟ್ರಿ ಆಫ್ ದಿ ಮಾಲಿಕ್ಯೂಲ್ಸ್ ಹೇಗಾಗುತ್ತೆ ಅದ್ರ ಬಗ್ಗೆ ಒಂದಷ್ಟು ಐಡಿಯಾಗಳನ್ನ ಕೊಟ್ಟ. ಬಟ್ ಈ ವಾಸ್ ಅನೇಬಲ್ ಟು ಗಿವ್ ದಿ ಕಲರ್ ಮತ್ತು ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಬಗ್ಗೆ ಹೇಳೋದಕ್ಕೆ ಅನೇಬಲ್ ಆದ. ಸೊ ಅದನ್ನು ನಾವು ಲಿಮಿಟೇಷನ್ ಅಂತ ಹೇಳ್ತೀವಿ. ಅಥವಾ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ವೈ ಡಿಫ್ರೆಂಟ್ ನಂಬರ್ ಆಫ್ ಲಿಗ್ಯಾಂಡ್ಸ್ ಫಾರ್ ದಿ ಡಿಫ್ರೆಂಟ್ ಮೆಟಲ್ ಆಟಮ್ಸ್. ಆ್ಯಂಡ್ ಆಲ್ಸೋ ದೆರ್ ವಾಸ್ ಎ ಕ್ವಶನ್ ಹೌ ದ ಮೆಟಲ್ ಅಯಾನ್ ಕ್ಯಾನ್ ಅಕಾಮಿಡೇಟ್ ಸೋ ಮೆನಿ ನಂಬರ್ ಆಫ್ electrons given by the ligand. Sometimes there will be 12 electrons given by the ligands if there are 6 ligands. If there are 8 ligands are there, sometimes 12 ligands are there, then it will be difficult how the central metal atom can have so many number of electrons. So in order to have the answer for that, we have a VBT. Under VBT, Pauling, he also tried to explain the drawbacks and the limitations of the Werner theory, or question raised by the Werner theory. He was successful in explaining how the central metal atom can accommodate so many number of electron. After hybridization, there will be empty hybrid orbitals will be there. Those empty hybrid orbital going to accommodate the number of electrons given by the ligand. But again, he was also failed to give the color and also the magnetic property of the complexes. So in order to explain those answers, in order to get the solutions for the limitations of valence bond theory, we have the third theory. That theory we are going to call it as crystal field theory. It is popularly called as CFT. ಅದ್ರ ಬಗ್ಗೆ ಇವತ್ತು ಡೀಟೈಲ್ ಆಗಿ ಹೇಳೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಇದು ನಿಮ್ಗೆ ಅರ್ಥ ಆಗಬೇಕು ಅಂತಂದರೆ ಬೇಸಿಕ್ ಟರ್ಮ್ಸ್ ಇನ್ವಾಲ್ಡ್ ಇನ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಗೊತ್ತಿರಬೇಕು, ವರ್ನರ್ ಥಿಯರಿ ನಿಮ್ಗೆ ಗೊತ್ತಿರಬೇಕು, ವೇಲೆನ್ಸ್ ಬಾಂಡ್ ಥಿಯರಿ ಗೊತ್ತಿರಬೇಕು. ಆಲ್ರೆಡಿ ನಾನು ನನ್ನ ಚಾನಲ್ಗಳಲ್ಲಿ ಅದನ್ನು ಅಪ್ಲೋಡ್ ಮಾಡಿದ್ದೀನಿ. ಅದು ಓದಿದ್ಮೇಲೆ ನೀವು ಅದನ್ನು ನೋಡಿದ್ಮೇಲೆ ಇದನ್ನು ನೋಡಿದ್ರೆ ನಿಮಗೆ ಈ ಎಕ್ಸ್ಪ್ಲನೇಷನ್ಸು ಸಿಗ್ತಾ ಹೋಗುತ್ತೆ. ಈ ಥಿಯರಿ ವಾಸ್ ಪ್ರಪೋಸ್ಡ್ ಬೈ ಎನ್ಸ್ ಬೆಂತೆ ಇನ್ 1929. ಮತ್ತೆ ಮಾಡಿಫಿಕೇಶನ್ ಮಾಡ್ತಾರೆ ವ್ಯಾಲ್ಯಾಕ್ ಅಂತ ಇನ್ 1935. ಅವ್ರೇನು ಹೇಳ್ತಾರೆ ಅಂದರೆ ಕೋವೆಲೆನ್ಸಿ ಇನ್ ದಿ ಇಂಟ್ರಾಕ್ಷನ್ಗೆ ಹೇಳ್ತಾ ಹೋಗ್ತಾರೆ. ಇವರೇನು ಹೇಳ್ತಾರೆ ಅಂದರೆ ಈ ಅಕಾರ್ಡಿಂಗ್ ಟು ದಿಸ್ ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಅಸಂಪ್ಷನ್ಸ್ ಏನು ಹೇಳುತ್ತೆ ಅಂದರೆ ದ ಇಂಟ್ರಾಕ್ಷನ್ ಬಿಟ್ವೀನ್ ದಿ ಮೆಟಲ್ ಅಯಾನ್ ಅಂಡ್ ದ ಲಿಗ್ಯಾಂಡ್ ಈಸ್ ಪ್ಯೂರ್ಲಿ ಎಲೆಕ್ಟ್ರೋಸ್ಟಾಟಿಕ್. ಇಟ್ಸ್ ಪ್ಯೂರ್ಲಿ ಅಯಾನಿಕ್ ಇನ್ ನೇಚರ್. ಲಿಗ್ಯಾಂಡ್ಸು ಪಾಸಿಟಿವ್ಲಿ ಚಾರ್ಜ್ಡ್ ಅಥವಾ ದೇ ಹ್ಯಾವ್ ಎ ಕೆಪಾಸಿಟಿ ಟು ಡೊನೇಟ್ ದಿ ಎಲೆಕ್ಟ್ರಾನ್ಸ್. ಹಾಗಾಗಿ ಮತ್ತು ಇದು ಮೆಟಲ್ ಅಯಾನ್ ಇದೆ ಅಕ್ಸೆಪ್ಟ್ ಮಾಡ್ಕೊಳ್ತಿದೆ. ದೇರ್ ಫೋರ್ ದೇ ಆರ್ ಹೈಲಿ ಎಲೆಕ್ಟ್ರೋಸ್ಟಾಟಿಕ್ ಇನ್ ನೇಚರ್, ದೇ ಆರ್ ಹೈಲಿ ಅಯಾನಿಕ್ ಇನ್ ನೇಚರ್ ಅಂತ ಅವರು ಕನ್ಸಿಡರ್ ಮಾಡ್ತಾರೆ. ದ ಅಯಾನಿಕ್ ಲಿಗ್ಯಾಂಡ್ಸ್ ಆರ್ ಪಾಯಿಂಟ್ ಚಾರ್ಜಸ್ ಅಂಡ್ ದ ನ್ಯೂಟ್ರಲ್ ಲಿಗ್ಯಾಂಡ್ಸ್ ಆರ್ ಪಾಯಿಂಟ್ ಡೈಪೋಲ್ಸ್ ಅಂತ ಅವರು ಕನ್ಸಿಡರ್ ಮಾಡ್ತಾರೆ. ಲಿಗ್ಯಾಂಡ್ಸ್ ಆರ್ ದಿ ಸ್ಪೀಶೀಸ್ ವಿಚ್ ಹ್ಯಾವ್ ಎ ಕೆಪಾಸಿಟಿ ಟು ಗಿವ್ ದಿ ಎಲೆಕ್ಟ್ರಾನ್ ಟುವರ್ಡ್ಸ್ ದ ಸೆಂಟ್ರಲ್ ಮೆಟಲ್ ಆಟಮ್. ಅವು ನೆಗೆಟಿವ್ಲಿ ಚಾರ್ಜ್ ಇರ್ಬೋದು, ಪಾಸಿಟಿವ್ಲಿ ಚಾರ್ಜ್ ಇರ್ಬೋದು, ಇಲ್ಲ ಅಂದರೆ ನ್ಯೂಟ್ರಲ್ ಆಗಿರ್ಬೋದು. ಅದೇನಾದರೂ ಪಾಸಿಟಿವ್ಲಿ ಚಾರ್ಜ್ ಇತ್ತು ಅಂತ ಇಟ್ಕೊಳ್ಳೋಣ, ಅವಾಗ ಅದನ್ನು ಪಾಯಿಂಟ್ ಚಾರ್ಜಸ್ ಅಂತ ಕನ್ಸಿಡರ್ ಮಾಡಿಕೊಂಡ್ರು. ನ್ಯೂಟ್ರಲ್ ಲಿಗ್ಯಾಂಡ್ ಇತ್ತು ಅಂದರೆ ಡೈಪೋಲ್ಸ್ ಅಂತ ಅವರು ಕನ್ಸಿಡರ್ ಮಾಡಿಕೊಂಡ್ರು. If the ligand is negatively charged, ion-ion interactions. If the ligand is neutral, ion-dipole interactions ಆಗುತ್ತೆ ಅಂತ ಹೇಳಿದ್ರು. ನ್ಯೂಟ್ರಲ್ ಮಾಲಿಕ್ಯೂಲ್ ಆಯಿತು ಅಂತಂದರೆ ಡಿ ಆರ್ಬಿಟಲ್ ಜನರೇಟ್, ದೇ ಹ್ಯಾವ್ ಸೇಮ್ ಎನರ್ಜಿ ಅಂತ ಅವರು ಕನ್ಸಿಡರ್ ಮಾಡಿಕೊಂಡ್ರು. ದಿಸ್ ಆರ್ ದಿ ಆನ್ಸರ್ಸ್ ದೇ ಹ್ಯಾವ್ ಮೇಡ್. ಅಂದರೆ ನಾನು ಹೇಳ್ದಂಗೆ ಇಂಟ್ರಾಕ್ಷನ್ಸಲ್ಲಿ ಎರಡು ಥರ ಇಂಟ್ರಾಕ್ಷನ್ಸ್ ಆಗುತ್ತೆ ಅಂತ ಹೇಳಿದ್ರು. ಬಿಟ್ವೀನ್ ದಿ ಸೆಂಟ್ರಲ್ ಮೆಟಲ್ ಆಟಮ್ ಆ್ಯಂಡ್ ಲಿಗ್ಯಾಂಡ್, ಅಟ್ರಾಕ್ಟಿವ್ ಫೋರ್ಸ್ ಬಿಟ್ವೀನ್ ದಿ ಪಾಸಿಟಿವ್ ಮೆಟಲ್ ಅಯಾನ್ ಆ್ಯಂಡ್ ನೆಗೆಟಿವ್ಲಿ ಚಾರ್ಜ್ ಲಿಗ್ಯಾಂಡ್ ಆ್ಯಂಡ್ ಎ ನೆಗೆಟಿವ್ ಎಂಡ್ ಆಫ್ ದಿ ಪೋಲಾರ್ ನ್ಯೂಟ್ರಲ್ ಲಿಗ್ಯಾಂಡ್. ಆ ರೀತಿಯಾಗಿ ಇಂಟ್ರಾಕ್ಷನ್ಸ್ ಆಗುತ್ತೆ. ಪ್ಯೂರ್ಲಿ ಅಯಾನಿಕ್ ಇಂಟ್ರಾಕ್ಷನ್ಸ್ ಅಂತ ಹೇಳಿದ್ರು, ಪ್ಯೂರ್ಲಿ ಎಲೆಕ್ಟ್ರೋಸ್ಟಾಟಿಕ್ ಇನ್ ನೇಚರ್ ಅಂತ ಹೇಳಿದ್ರು. ಅದು ಹೇಗಿರ್ಬೋದು ಅಂದರೆ ಅಟ್ರಾಕ್ಟಿವ್ ಫೋರ್ಸ್ ಇರ್ಬೋದು, ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇತ್ತು ಅಂದರೆ ಅಟ್ರಾಕ್ಟಿವ್ ಫೋರ್ಸ್ ಆಗುತ್ತೆ. ಅಥವಾ
ನ್ಯೂಟ್ರಲ್ ಆಗಿತ್ತು ಅಂದರೆ ಆವಾಗ ರಿಪಲ್ಸಿವ್ ಫೋರ್ಸ್ ಬಿಟ್ವೀನ್ ದಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆಫ್ ದಿ ಲಿಗ್ಯಾಂಡ್ ಅಂಡ್ ದ ಡಿ ಎಲೆಕ್ಟ್ರಾನ್ಸ್ ಆಫ್ ದಿ ಮೆಟಲ್ ಆಟಮ್ ಆರ್ ಎನ್ ಅಯಾನ್ ಅಂತ ಹೇಳಿದ್ರು. ದೀಸ್ ಆರ್ ದಿ ಅಸಂಪ್ಷನ್ಸ್ ದೇ ಮೇಡ್ ಇನ್ ಎ ಕಾಂಪ್ಲೆಕ್ಸ್. ದ ಸೆಂಟ್ರಲ್ ಮೆಟಲ್ ಆಟಮ್ ಇಸ್ ಸರೌಂಡೆಡ್ ಬೈ ದಿ ಲಿಗ್ಯಾಂಡ್ ಇನ್ ಸಚ್ ಎ ವೇ ದಟ್ ದ ರಿಪಲ್ಷನ್ ಬಿಟ್ವೀನ್ ದೋಸ್ ಪಾಯಿಂಟ್ ಚಾರ್ಜಸ್ ಅಂಡ್ ಡೈಪೋಲ್ ಈಸ್ ಮಿನಿಮಮ್ ಅಂತ ಅವರು ಕನ್ಸಿಡರ್ ಮಾಡಿಕೊಂಡ್ರು. ಸೊ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ದೇ ಹ್ಯಾವ್ ಮೇಡ್ ದಿ ಅಸಂಪ್ಷನ್ಸ್. ಯಾವ ಥರ ಅಸಂಪ್ಷನ್ಸ್ ಮಾಡಿದ್ರೆ ಪ್ಯೂರಿ ಅಯಾನಿಕ್ ಇದೆ. ಸೊ ಡಿಪೆಂಡಿಂಗ್ ಅಪಾನ್ ದಿ ನೇಚರ್ ಆಫ್ ದಿ ಲಿಗ್ಯಾಂಡ್ ನ್ಯೂಟ್ರಲ್ ಇದೆಯಾ, ಪಾಸಿಟಿವ್ ಇದೆಯಾ, ನೆಗೆಟಿವ್ಲಿ ಚಾರ್ಜ್ ಇದೆ, ಆ ಬೇಸಿಸ್ ಮೇಲೆ ಅಲ್ಲಿ ಅಟ್ರಾಕ್ಟಿವ್ ಫೋರ್ಸ್ ಇರ್ಬೋದು, ಇಲ್ಲಾಂದರೆ ರಿಪಲ್ಸಿವ್ ಫೋರ್ಸಸ್ ಇರ್ಬೋದು ಅಂತ ಹೇಳಿದ್ರು. ಸೊ ಸೆಂಟ್ರಲ್ ಮೆಟಲ್ ಆಟಮ್ ಏನಾಗುತ್ತೆ, ಈಸ್ ಸರೌಂಡೆಡ್ ಬೈ ದಿ ಲಿಗ್ಯಾಂಡ್ಸ್ ಸೊ ದಟ್ ದೇ ಗೋಯಿಂಗ್ ಟು ಹ್ಯಾವ್ ದಿ ಮಿನಿಮಮ್ ಡಿಸ್ಟೆನ್ಸ್ ಬಿಟ್ವೀನ್ ದಿ ಲಿಗ್ಯಾಂಡ್ ಆ್ಯಂಡ್ ಎ ಸೆಂಟ್ರಲ್ ಮೆಟಲ್ ಆಟಮ್ ಅಂದರು ಹೇಳ್ತಾ ಹೋಗ್ತಾರೆ. ಈ ಏನಿತ್ತಲ್ಲ ಈ ಡಿ ಆರ್ಬಿಟಲ್ಸ್ ಏನಿತ್ತಲ್ಲ ಇಟ್ ಈಸ್ ಡಿವೈಡ್ ಇಂಟು 5 ಆರ್ಬಿಟಲ್ಸ್ ಆಗಿ ಡಿವೈಡ್ ಆಗಿದೆ. ಡಿ ಎಕ್ಸ್ ವೈ, ಡಿ ವೈ ಝೆಡ್, ಡಿ ಎಕ್ಸ್ ಝೆಡ್, ಡಿ ಎಕ್ಸ್ ಸ್ಕ್ವೈರ್ಡ್, ವೈ ಸ್ಕ್ವೈರ್ಡ್, ಡಿ ಝೆಡ್ ಸ್ಕ್ವೈರ್ಡ್ ಅಂತ ನಮಗೆ ತಗೊಂಡಿದ್ದೀವಿ. ಈ ಥರ 5 ಆರ್ಬಿಟಲ್ಸು ಡಿವೈಡ್ ಆಗಿದೆ. 2 ಸೆಟ್ಸ್ ಥರ ಡಿವೈಡ್ ಆಗುತ್ತೆ. ಒಂದು 3 ಸೆಟ್ಸ್ ಇರುತ್ತೆ, ಅದಕ್ಕೆ ನಾವು T2G ಅಂತ ಕರಿತೀವಿ. ಇನ್ನೊಂದು 2 ಸೆಟ್ ಇರುತ್ತೆ, ಅದಕ್ಕೆ EG ಅಂತ ಕರಿತೀವಿ. ಈಗ ಏನಾಗಿದೆ, ಡಿ ಆರ್ಬಿಟಲ್ಸ್ ಇದೆ. ಡಿ ಆರ್ಬಿಟಲ್ಸ್ ಆರ್ ಓರಿಯೆಂಟೆಡ್ ಇನ್ 5 ಡಿಫ್ರೆಂಟ್ ಡೈರೆಕ್ಷನ್. ಆ 5 ಡಿಫ್ರೆಂಟ್ ಡೈರೆಕ್ಷನ್ ಆಗುವಂಥದ್ದನ್ನ 2 ಸೆಟ್ ಆಗಿ ಅವರು ಕ್ಲಾಸಿಫೈ ಮಾಡಿದ್ರು. ಡಿಪೆಂಡಿಂಗ್ ಅಪಾನ್ ದೇರ್ ಓರಿಯೆಂಟೇಷನ್, ಯಾವ ಥರ ಓರಿಯೆಂಟ್ ಆಗಿದೆ ಅನ್ನೋದ್ರ ಮೇಲೆ ನಾವು ಈ ಡಿ ಜನರೇಟ್ ಆಗಿರೋವಂಥ, ಡಿ ಜನರೇಟ್ ಅಂದರೆ ಈಕ್ವಲ್ ಆಗಿ ಎನರ್ಜಿ ಇರುವಂಥದ್ದು. ಈಗ 5 ನಾನೇನು ಹೇಳಿದೆ, ಡಿ ಎಕ್ಸ್ ವೈ, ವೈ ಝೆಡ್, ಡಿ ಎಕ್ಸ್ ಝೆಡ್, ಡಿ ಎಕ್ಸ್ ಸ್ಕ್ವೈರ್ಡ್, ವೈ ಸ್ಕ್ವೈರ್ಡ್, ಡಿ ಝೆಡ್ ಸ್ಕ್ವೈರ್ಡ್ ಅಂತ ಏನು 5 ಓರಿಯೆಂಟೆಡ್ ಆರ್ಬಿಟಲ್ಸ್ ಇದೆ, ಅವು ಎಲ್ಲದಕ್ಕೂ ಎನರ್ಜಿ ಒಂದೇ ಇರುತ್ತೆ. ಬಟ್ ದೇ ಆರ್ ಗೋಯಿಂಗ್ ಟು ಓರಿಯೆಂಟ್ ಇನ್ ಡಿಫ್ರೆಂಟ್ ಡೈರೆಕ್ಷನ್. ಸೊ ಡಿಪೆಂಡಿಂಗ್ ಅಪಾನ್ ದೇರ್ ಡೈರೆಕ್ಷನ್ ನಾವು ಅದನ್ನು 2 ಥರ ಕ್ಲಾಸಿಫೈ ಮಾಡ್ತೀವಿ. EG ಅಂತ ಕ್ಲಾಸಿಫೈ ಮಾಡ್ತೀವಿ, ಇನ್ನೊಂದಕ್ಕೆ EG ಅಂತ ಕರಿತೀವಿ. T2G ಆ್ಯಂಡ್ EG ಆಗಿ ಕ್ಲಾಸಿಫೈ ಮಾಡ್ತೀವಿ. ದ 2 ಆರ್ಬಿಟಲ್ಸ್ ಓರಿಯೆಂಟೆಡ್ ಅಲಾಂಗ್ ವಿತ್ ದ ಆಕ್ಸಿಸ್ ಆದರೆ EG ಅಂತ ಕರಿತೀವಿ. ವಿಚ್ ಆರ್ ಓರಿಯೆಂಟೆಡ್ ಇನ್ ದಿ ರೀಜನ್ಸ್ ಬಿಟ್ವೀನ್ ಎಕ್ಸ್ ವೈ ಝೆಡ್ ಆರಿಜಿನಲ್ಲಿ ಇತ್ತು ಅಂದರೆ ಅವಾಗ ಅದನ್ನು ನಾವು T2G ಅಂತ ನಾವು ಮಾಡ್ತೀವಿ. In a free transition metal atom, all the d orbitals are degenerate. They have same energy. ಅದಕ್ಕೆ ನಾವೇನಂತ ಕರಿತೀವಿ, ಈಗ ಏನಾಗಿದೆ, ಡಿ ಆರ್ಬಿಟಲ್ ಇದೆ, ಅದಕ್ಕೊಂದೇ ಎನರ್ಜಿ ಇದೆ. ಬಟ್ ವೆನ್ ದ ಲಿಗ್ಯಾಂಡ್ ಅಪ್ರೋಚಸ್ ದಿ ಮೆಟಲ್ ಅಯಾನ್, ಸೊ ಡಿಪೆಂಡಿಂಗ್ ಅಪಾನ್ ದಿ ರಿಪಲ್ಸಿವ್ ಫೋರ್ಸ್, ಡಿಪೆಂಡಿಂಗ್ ಅಪಾನ್ ದಿ ಅಟ್ರಾಕ್ಟಿವ್ ಫೋರ್ಸ್, ದೇ ಟೆಂಡ್ ಟು ರಿಪಲ್ ದೆಮ್ಸೆಲ್ಫ್. ಡ್ಯೂ ಟು ದಿಸ್ ಡಿಜೆನರಸಿ ಏನಾಗುತ್ತೆ, ಲಾಸ್ಟ್ ಆಗ್ಬಿಡುತ್ತೆ. ದೇ ಆರ್ ನಾಟ್ ಗೋಯಿಂಗ್ ಟು ಹ್ಯಾವ್ ಸೇಮ್ ಎನರ್ಜಿ. ದೇ ಆರ್ ಗೋಯಿಂಗ್ ಟು ಸ್ಪ್ಲಿಟ್ ದೆಮ್ಸೆಲ್ಫ್ ಇಂಟು 2 ಸೆಟ್ ಆಫ್ ಎನರ್ಜೀಸ್, EG ಆ್ಯಂಡ್ T2G, ಡಿಪೆಂಡಿಂಗ್ ಅಪಾನ್ ದೇರ್ ಎನರ್ಜಿ. ಈ ಸ್ಪ್ಲಿಟ್ಟಿಂಗಿಗೆ ನಾವೇನಂತ ಕರಿತೀವಿ, ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಅಂತ ಹೇಳ್ತೀವಿ. ನಮಗೀಗ ಏನಾಯಿತು, ವೇಲೆನ್ಸ್ ಬಾಂಡ್ ಥಿಯರಿನಲ್ಲಿ ಕೆಲವೊಂದು ಅಬ್ಜೆಕ್ಷನ್ಸ್ ಇತ್ತು. ಆ ಅಬ್ಜೆಕ್ಷನ್ಸ್ನ ಆನ್ಸರ್ ಆಗಲಿಲ್ಲ. ಅದನ್ನು ಆನ್ಸರ್ ಮಾಡೋಕ್ಕೆ ಇನ್ನೊಂದು ಥಿಯರಿ ಇದೆ. ಆ ಥಿಯರಿಗೆ ನಾವೇನಂತ ಕರಿತೀವಿ, ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಅಂತ ಕರಿತೀವಿ. ಈ ಥಿಯರಿ ಏನು ಹೇಳುತ್ತೆ ಅಂತಂದರೆ, ನಿಮ್ಮದು ಡಿಜನರೇಟ್ ಆಗಿರುವಂಥ ಡಿ ಆರ್ಬಿಟಲ್ಲು ವೆನ್ ದ ಲಿಗ್ಯಾಂಡ್ ಅಪ್ರೋಚಸ್ ದಿ ಸೆಂಟ್ರಲ್ ಮೆಟಲ್ ಆಟಮಲ್ಲಿ ಡಿ ಆರ್ಬಿಟಲ್ಸ್ ಇರುತ್ತೆ. ಯೂಶಲಿ 3D ಸೀರೀಸ್ ನಾವಿಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೀವಿ ನಿಮ್ಮ ಸಿಲೆಬಸ್ ಪ್ರಕಾರ. ಡಿ ಆರ್ಬಿಟಲ್ ಇರುವಂಥ 3D ಸೀರೀಸ್ ಅಥವಾ ಡಿ ಆರ್ಬಿಟಲ್ ಇರುವಂಥ ಎಲೆಕ್ಟ್ರಾನ್ಸ್ ಇರುವಂಥ ಸೆಂಟ್ರಲ್ ಮೆಟಲ್ ಆಟಮ್ ಏನಿರುತ್ತಲ್ಲ, ಅವೇನು ಆಗುತ್ತೆ ಅಂತಂದರೆ ದೇ ಗೋಯಿಂಗ್ ಟು ಸ್ಪ್ಲಿಟ್ ದೆಮ್ಸೆಲ್ಫ್ ಇಂಟು 2 ಸೆಟ್ ಆಫ್ ಎನರ್ಜೀಸ್. ಒನ್ ಇಸ್ ಕಾಲ್ಡ್ ಆಸ್ EG, ಅದರ್ ಒನ್ ಕಾಲ್ಡ್ ಆಸ್ DG. ವೆನ್ ದ ಲಿಗ್ಯಾಂಡ್ ಅಪ್ರೋಚಸ್, ಆ ಮೆಟ್ಲ ಆಟಮ್ ಏನಾಗಿರುತ್ತೆ, ಹಾಗೆ ಇರುತ್ತೆ, ಡಿಜನರೇಟ್ ಆಗೇ ಇರುತ್ತೆ. ಆದರೆ ಲಿಗ್ಯಾಂಡ್ ಅಪ್ರೋಚ್ ಆದಾಗ ಅವೇನಾಗ್ತವೆ, ಸ್ಪ್ಲಿಟ್ ಆಗ್ತವೆ. ಇದಕ್ಕೆ ನಾವೇನಂತ ಕರಿತೀವಿ, ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಅಂತ ಕರಿತೀವಿ. ಈ ಎಕ್ಸ್ಟೆಂಟ್ ಆಫ್ ಸ್ಪ್ಲಿಟ್ಟಿಂಗ್ ಏನಿದೆಯಲ್ಲ, ಅದು ಎಷ್ಟು ಸ್ಪ್ಲಿಟ್ ಆಗುತ್ತೆ ಅನ್ನೋದು ಎದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ, ಎಷ್ಟು ನಂಬರ್ ಆಫ್ ಲಿಗ್ಯಾಂಡ್ಸ್ ಇದೆ, ಯಾವ ಪೊಸಿಷನಲ್ಲಿದೆ, ಅದರದ್ದು ಸ್ಟ್ರಕ್ಚರ್ ಏನಿದೆ, ಅದರದ್ದು ಕೋಆರ್ಡಿನೇಷನ್ ನಂಬರ್ ಏನಿದೆ, ಇಟ್ ಡಿಪೆಂಡ್ಸ್ ಅಪಾನ್ ಮೆನಿ ಫ್ಯಾಕ್ಟರ್ ರಿಲೇಟೆಡ್ ಟು ಲಿಗ್ಯಾಂಡ್. ಎಷ್ಟು ಲಿಗ್ಯಾಂಡ್ ಇದೆ, ಈಚ್ ಲಿಗ್ಯಾಂಡ್ ಇಸ್ ಇದು ಪಾಸಿಟಿವ್ಲಿ ಚಾರ್ಜ್ಡೋ, ನೆಗೆಟಿವ್ಲಿ ಚಾರ್ಜ್ಡೋ, ನ್ಯೂಟ್ರಲ್ ಲಿಗ್ಯಾಂಡ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ವೆದರ್ ಹೌ ಮೆನಿ ಎಲೆಕ್ಟ್ರಾನ್ಸ್ ಇಟ್ ಇಸ್ ಕಾಂಟ್ರಿಬ್ಯೂಟಿಂಗ್ ಅನ್ನೋದು ಡಿಪೆಂಡ್ ಆಗುತ್ತೆ. ಅದು ವೇರ್ ಇಟ್ ಈಸ್ ಸಿಚುಯೇಟೆಡ್ ಅದನ್ನು ಡಿಪೆಂಡ್ ಆಗುತ್ತೆ. ಸೊ ಇದ್ರ ಮೇಲೆ ಎಲ್ಲಾದ್ರೂ ಏನಾಗುತ್ತೆ ಅಂದರೆ, ಕ್ರಿಸ್ಟಲ್ ಅಂದರೆ ನಿಮಗೆ ಈ ಎಲೆಕ್ಟ್ರಾನ್ಸ್ ಏನಿದೆಯಲ್ಲ, ಇದು 5 ಎಲೆಕ್ಟ್ರಾನ್ಸ್ ಇದೆ, ಅವು ಡಿಜನರೇಟ್ ಆಗುತ್ತೆ. ದಟ್ ಡಿಪೆಂಡ್ಸ್ ಅಪಾನ್ ದಿ ನಂಬರ್ ಆಫ್ ಲಿಗ್ಯಾಂಡ್ಸ್. ಟೆಟ್ರಾಹೀಡ್ರಲ್ ಫೀಲ್ಡ್ ಇದೆ ಅಂತ ಇಟ್ಕೊಳ್ಳೋಣ, ಅದರಲ್ಲಿ ಏನಾಗ್ತಿದೆ, 4 ಲಿಗ್ಯಾಂಡ್ ಇದೆ ಅಂದಾಗ ಸ್ಪ್ಲಿಟಿಂಗ್ ಏನಾಗುತ್ತೆ ಅಂದರೆ, EG ಲೋಯೆಸ್ಟ್ ಎನರ್ಜಿ ಇರುತ್ತೆ, T2Gಗೆ ಹೈಯೆಸ್ಟ್ ಎನರ್ಜಿ ಇರುತ್ತೆ. ಅದೇ ನೀವು ಆಕ್ಟಾಹೀಡ್ರಲ್ ತೊಗೊಳ್ತಾ ಇದ್ದೀರಾ, 6 ಕೋಆರ್ಡಿನೇಷನ್
ಎಲೆಕ್ಟ್ರಾ ಇದು ಕೋಆರ್ಡಿನೇಷನ್ ನಂಬರ್ 6 ಇದೆ ಅಂತ ಇಟ್ಕೊಳ್ಳೋಣ, ಅಥವಾ 6 ಲಿಗ್ಯಾಂಡ್ಸ್ ಆರ್ ಕಾಂಟ್ರಿಬ್ಯೂಟಿಂಗ್ ಟುವರ್ಡ್ಸ್ ಎ ಸೆಂಟ್ರಲ್ ಮೆಟಲ್ ಆಟಮ್ ಅಂದಾಗ ಏನಾಗುತ್ತೆ ಅಂದರೆ ಸ್ಪ್ಲಿಟಿಂಗ್ ಎನರ್ಜಿ T2G ಕೆಳಗಡೆ ಬರುತ್ತೆ, EG ಮೇಲ್ಗಡೆ ಬರುತ್ತೆ. ಸೊ ಸ್ಪ್ಲಿಟಿಂಗ್ ಎನರ್ಜಿ ಏನಾಗುತ್ತೆ, ಆಕ್ಟಾಹೈಡ್ರಲ್ ಇದ್ದಾಗ ಜಾಸ್ತಿ ಇರುತ್ತೆ, ಟೆಟ್ರಾ ಇದ್ದಾಗ ಕಡಿಮೆ ಆಗುತ್ತೆ. ಸೊ ಸ್ಪ್ಲಿಟ್ ಆಗ್ತಾ ಹೋಗ್ತವೆ ಆ ಡಿ ಜನರೇಟ್ ಆಗಿರುವಂಥ ಡಿ ಆರ್ಬಿಟಲ್ ಡಿಪೆಂಡಿಂಗ್ ಅಪಾನ್ ದಿ ನೇಚರ್ ಆಫ್ ದಿ ಲಿಗ್ಯಾಂಡ್, ಡಿಪೆಂಡಿಂಗ್ ಅಪಾನ್ ದಿ ನಂಬರ್ ಆಫ್ ಲಿಗ್ಯಾಂಡ್ಸ್, ಅವು ಬೇರೆ ಬೇರೆ ಥರ ಓರಿಯೆಂಟ್ ಆಗ್ತವೆ. ಸೊ ನಿಮ್ಗೆ ಏನಾದರೂ ಟೆಟ್ರಾಹೈಡ್ರಲ್ ಇತ್ತು ಅಂತ ಇಟ್ಕೊಳ್ಳೋಣ, 4 ಲಿಗ್ಯಾಂಡ್ ಇರ್ತವೆ, 8 ಎಲೆಕ್ಟ್ರಾನ್ಸ್ನ ಕಾಂಟ್ರಿಬ್ಯೂಟ್ಸ್ ಮಾಡ್ತಿರ್ತವೆ. ಆವಾಗ ಸ್ಪ್ಲಿಟಿಂಗ್ ಏನಾಗುತ್ತೆ ಅಂದರೆ 4/9 ಡೆಲ್ಟಾ ಟಿ ಅಂತ ಕರಿತೀವಿ. ಆದರೆ ಆಕ್ಟಾಹೈಡ್ರಲ್ ಇದೆ ಅಂದಾಗ 6 ಲಿಗ್ಯಾಂಡ್ಸ್ ಇದೆ ಅಂದಾಗ ಡೆಲ್ಟಾ ಟಿ ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆ ರೀತಿಯಾಗಿ ನೀವು ನೋಡ್ಕೋಬೇಕಾಗತ್ತೆ. ಇವ್ರೇನು ಹೇಳ್ತಾರೆ ಅಂದರೆ ನಿಮ್ಮದು ಡಿ ಜನರೇಟ್ ಆಗಿರೋ ಅಕಾರ್ಡಿಂಗ್ ಟು ದಿಸ್ ಥಿಯರಿ ನಿಮ್ಮದು ಡಿ ಜನರೇಟ್ ಆಗಿರೋ ಡಿ ಆರ್ಬಿಟಲು ಸ್ಪ್ಲಿಟ್ ಆಗುತ್ತೆ ಇಂಟು 2 ಫ್ಯಾಕ್ಟರ್ಸ್ EG ಆ್ಯಂಡ್ 2G. ಅದು ಸ್ಪ್ಲಿಟ್ ಆಗುತ್ತೆ. ಸ್ಪ್ಲಿಟ್ ಆಗಿರೋ ಮಧ್ಯೆ ಡಿಫ್ರೆನ್ಸ್ ಏನಿದೆಯಲ್ಲ ಆ ಡಿಫ್ರೆನ್ಸ್ಗೆ ಅಂತ ಕರಿತೀವಿ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಎನರ್ಜಿ ಅಂತ ಕರಿತೀವಿ. ಅದನ್ನು ಡೆಲ್ಟಾ ಅಂತ 10dq ಅಂತ ಮಾಡ್ತಾರೆ. ಮ್ಯಾಕ್ಸಿಮಮ್ಮು 10dq ಇರಬೇಕು. ಅಂಡರ್ ದಿ ಇನ್ಫ್ಲೂಯೆನ್ಸ್ ಆಫ್ ದಿ ಲಿಗ್ಯಾಂಡ್ ಫೀಲ್ಡ್ ದ ಡಿ ಆರ್ಬಿಟಲ್ ಸ್ಪ್ಲಿಟ್ ಇಂಟು 2 sets of orbital, triple degenerate orbital with a less energy, another doubly degenerate orbital with a higher energy. ಅದು ರಿವರ್ಸು ಆಗ್ಬೋದು. The energy difference between 2 sets of orbitals is denoted by crystal field splitting energy. ಕೇಳ್ತಾರೆ ವಾಟ್ ಈಸ್ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಎನರ್ಜಿ ಅಂತ ನೀವು ಹೇಳಬೇಕು. ಅಂಡರ್ ದಿ ಇನ್ಫ್ಲೂಯೆನ್ಸ್ ಆಫ್ ದಿ ಲಿಗ್ಯಾಂಡ್ ಫ್ಯಾಲ್ಡ್ the degenerate d orbital split into 2 set of orbital. The difference between those 2 set of orbitals is denoted by delta ಅಂತ ಹೇಳಬೇಕು. For octahedral splitting it is denoted as delta naught or delta octa. Similarly for tetrahedral complexes is denoted as delta T or delta T tet ಅಂತ ನಾವು ಮೆನ್ಷನ್ ಮಾಡ್ತೀವಿ. ಕೇಳ್ತಾರೆ ವಾಟ್ ಈಸ್ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಎನರ್ಜಿ ಅಂತ ಕೇಳ್ತಾರೆ. ನೀವು ಹೇಳಬೇಕು ಅಂಡರ್ ದಿ ಇನ್ಫ್ಲೂಯೆನ್ಸ್ ಆಫ್ ದಿ ಲಿಗ್ಯಾಂಡ್ the degenerate d orbital they going to split themselves into 2 set of energy. One is T2G, other one is TG. One will going to have the lower energy, other one will going to have another will going to have higher energy. The energy difference between the EG and T2G is called as crystal field splitting energy. That depends upon the number of ligand, that depends upon the type of ligand, that depends upon the ಕೋಆರ್ಡಿನೇಷನ್ ನಂಬರ್ ಆಫ್ ದಿ ಲಿಗ್ಯಾಂಡ್ಸ್. ಇದು ಇಷ್ಟೆಲ್ಲ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದನ್ನು 2 ಮಾರ್ಕ್ಸ್ ಕೇಳ್ತಾರೆ. ಎಕ್ಸ್ಪ್ಲೈನ್ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಎನರ್ಜಿ. ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಎನರ್ಜಿ ಇಸ್ ನಥಿಂಗ್ ಬಟ್ ದಿ ಎನರ್ಜಿ ಡಿಫರೆನ್ಸ್ ಬಿಟ್ವೀನ್ ದಿ ಡಿಜನರೇಟೆಡ್ ಸ್ಪ್ಲಿಟಿಂಗ್ ಆಫ್ ದಿ ಡಿ ಆರ್ಬಿಟಲ್ಸ್. ಆ ಎನರ್ಜಿ ಡಿಜನರೇಟ್ ಆಗಿರೋ ಎನರ್ಜಿ ಸ್ಪ್ಲಿಟ್ ಆಗುತ್ತೆ, ಜನರೇಟ್ ಆಗ್ತವೆ. ದೇ ಆರ್ ನಾಟ್ ಗೋಯಿಂಗ್ ಟು ಹ್ಯಾವ್ ಸೇಮ್ ಎನರ್ಜಿ. Under the influence of the ligand, the energy difference between the EG and 2G is called as crystal field split energy ಅಂತ ನೀವು ಹೇಳಬೇಕು. ಅದು ಯಾವ್ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಆಕ್ಸಿಡೇಷನ್ ನಂಬರ್ ಆಫ್ ದಿ ಮೆಟಲ್ ಮೇಲೆ ಡಿಪೆಂಡ್ ಆಗಿರುತ್ತೆ, ನೇಚರ್ ಆಫ್ ದಿ ಮೆಟಲ್ ಅಯಾನ್ ಯಾವುದಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, 3D ಸೀರೀಸೋ 5D ಸೀರೀಸೋ 6D ಸೀರೀಸೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಡಿಪೆಂಡ್ಸ್ ಅಪಾನ್ ದಿ ನಂಬರ್ ಆ್ಯಂಡ್ ಜಾಮೆಟ್ರಿ ಆಫ್ ದಿ ಲಿಗ್ಯಾಂಡ್ ಮೇಲೆ ಡಿಪೆಂಡ್ ಆಗುತ್ತೆ, ಡಿಪೆಂಡ್ಸ್ ಅಪಾನ್ ದಿ ಲಿಗ್ಯಾಂಡ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಆ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಏನಿದೆಯಲ್ಲ, ಈಗ ಡಿಜನರೇಟ್ ಆಗಿರೋವಂಥದ್ದು ಸೇಮ್ ಎನರ್ಜಿ ಇರುವಂಥ ಡಿ ಆರ್ಬಿಟಲ್ಸು ಸ್ಪ್ಲಿಟ್ ಆಗುತ್ತೆ EG ಆ್ಯಂಡ್ 2TG ಅಂತೆ. ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಅವೆರಡರ ಮಧ್ಯೆ ಇರುವಂಥ ಡಿಫ್ರೆನ್ಸ್ಗೆ ನಾವೇನಂತ ಕರಿತೀವಿ, ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಎನರ್ಜಿ ಅಂತ ಕರಿತೀವಿ. ಅದು ಯಾವ್ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ನಿಮ್ಮ ಮೆಟಲ್ ಆಟಮ್ ಯಾವುದಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ನಿಮ್ಮದು ಲಿಗ್ಯಾಂಡ್ ಯಾವುದು ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಮೆಟಲ್ದು ಕನ್ಸಿಡರ್ ಮಾಡಿಕೊಂಡ್ರೆ ಆಕ್ಸಿಡೇಷನ್ ನಂಬರ್ ಆಫ್ ದಿ ಮೆಟಲ್ ಏನಿದೆ, ನೇಚರ್ ಆಫ್ ದಿ ಮೆಟಲ್ ಅಯಾನ್ ಯಾವುದಿದೆ, ಜಾಮಿಟ್ರಿ ಮತ್ತು ನಂಬರ್ ಏನಿದೆ, ನೇಚರ್ ಆಫ್ ದಿ ಲಿಗ್ಯಾಂಡ್ ಏನಿದೆ, ಅದು ನ್ಯೂಟ್ರಲ್ಲ ಪಾಸಿಟಿವ್ ನೆಗೆಟಿವ್ಲಿ ಚಾರ್ಜ್ಡ ಅದ್ರ ಮೇಲೂ ಅದು ಡಿಪೆಂಡ್ ಆಗುತ್ತೆ. ಇದನ್ನು ನಿಮಗೆ 4 ಮಾರ್ಕ್ಸ್ಗೆ ಕೇಳ್ಬೋದು. ವಾಟ್ ಈಸ್ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಎನರ್ಜಿ, ದೆನ್ ವಾಟ್ ಆರ್ ದಿ ಫ್ಯಾಕ್ಟರ್ಸ್ ವಿಚ್ ಗೋಯಿಂಗ್ ಟು ಅಫೆಕ್ಟ್ ದಿ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಅಂತ ನಿಮಗೆ ಕೇಳ್ಬೋದು 4 ಮಾರ್ಕ್ಸ್ಗೆ. ಫಸ್ಟು ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಎನರ್ಜಿ ಅಂದರೆ ಏನು ಅಂತ ಹೇಳಬೇಕು, ಯಾವ ಫ್ಯಾಕ್ಟರ್ ಡಿಪೆಂಡ್ ಆಗುತ್ತೆ ಅಂತ ನೀವು ಹೇಳಬೇಕು. Again, here we are going to classify the ligands because all these things happens only in the influence of the ligand. When the ligand approaches the metal ion, when the ligand started donating their electron towards the metal atom, ಆವಾಗ ನಿಮ್ಗೆ ಏನಾಗ್ತಾ ಹೋಗುತ್ತೆ ಅಂದರೆ ಅದು ಸ್ಪ್ಲಿಟ್ ಆಗ್ತಾ ಹೋಗುತ್ತೆ. So based on the nature of the ligand, we are going to classify them into 2 types. One is called as a strong ligand, strong
field ligand, other one is called as weak field ligand ಅಂತ ಕರಿತೀವಿ. ಲಿಗ್ಯಾಂಡ್ಸ್ ವಿಚ್ ಕಾಸ್ ಎ ಲಾರ್ಜ್ ಡಿಗ್ರಿ ಆಫ್ ಸ್ಪ್ಲಿಟಿಂಗ್. ನಾವು ಮುಂಚೆನೇ ಹೇಳ್ದಂಗೆ ಈ ಇ.ಜಿ. ಅಥವಾ T2G ಇರ್ಬೋದು, ಅವೆರಡರ ಮಧ್ಯೆ ಇರುವಂಥ ಎನರ್ಜಿ ಡಿಫ್ರೆನ್ಸ್ಗೆ ನಾವೇನಂತ ಕರಿತೀವಿ, ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಎನರ್ಜಿ ಅಂತ ಕರಿತೀವಿ. ಅದು ಲಾರ್ಜ್ ಆಗಿತ್ತು ಅಂತಂದರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ಸ್ ಅಂತ ಕರಿತೀವಿ. ಅದು ಚಿಕ್ಕದಾಗಿತ್ತು ಅಂದರೆ ವೀಕ್ ಫೀಲ್ಡ್ ಲಿಗ್ಯಾಂಡ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನಾನು ಅಲ್ಲೇ ತೋರಿಸಿದೆ ನಿಮಗೆ, ಆ ಟೆಟ್ರಾಹೈಡ್ರಲ್ ಬಂದಾಗ ಸ್ಪ್ಲಿಟಿಂಗು ಕಡಿಮೆ ಇತ್ತು, ಆಕ್ಟಾಹೈಡ್ರಲ್ ಬಂದಾಗ ಜಾಸ್ತಿ ಇತ್ತು. ಹಾಗಾಗಿ ಆಕ್ಟಾಹೈಡ್ರಲ್ ನಾವು ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ಸ್ ಅಂತ ಕರಿತೀವಿ, ಟೆಟ್ರಾಹೈಡ್ರಲ್ ನಾವು ವೀಕ್ ಫೀಲ್ಡ್ ಲಿಗ್ಯಾಂಡ್ಸ್ ಅಂತ ಕರಿತೀವಿ. ವೀಕ್ ಫೀಲ್ಡ್ ಲಿಗ್ಯಾಂಡ್ಸ್ ವಿಲ್ ಹ್ಯಾವ್ ಸ್ಮಾಲ್ ಡೆಲ್ಟಾ ಆ್ಯಂಡ್ ಫಾರ್ಮ್ ಎ ಹೈ ಸ್ಪಿನ್ ಕಾಂಪ್ಲೆಕ್ಸಸ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಹೈ ಸ್ಪಿನ್ ಕಾಂಪ್ಲೆಕ್ಸಸ್ ಅಂತ ಕರಿತೀವಿ. ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ಸ್ ವಿಲ್ ಹ್ಯಾವ್ ಲಾರ್ಜ್ ಡೆಲ್ಟಾ ಆ್ಯಂಡ್ ಫಾರ್ಮ್ ಎ ಲೋ ಸ್ಪಿನ್ ಕಾಂಪ್ಲೆಕ್ಸಸ್ ಅಂತ ಕರಿತೀವಿ. ಇದನ್ನು 2 ಮಾರ್ಕ್ಸ್ಗೆ ಕೇಳ್ತಾರೆ. ವಾಟ್ ಆರ್ ಸ್ಟ್ರಾಂಗ್ ಆ್ಯಂಡ್ ವೀಕ್ ಫೀಲ್ಡ್ ಲಿಗ್ಯಾಂಡ್ಸ್ ಅಂತ ಕೇಳ್ಬೋದು, ಅಥವಾ ವಾಟ್ ಆರ್ ಲೋ ಸ್ಪಿನ್ ಆ್ಯಂಡ್ ಹೈ ಸ್ಪಿನ್ ಕಾಂಪ್ಲೆಕ್ಸಸ್ ಅಂತ 2 ಮಾರ್ಕ್ಸ್ಗೆ ಕೇಳ್ತಾರೆ. ಲೋ ಸ್ಪಿನ್ ಆ್ಯಂಡ್ ಹೈ ಸ್ಪಿನ್ ಕಾಂಪ್ಲೆಕ್ಸಸ್ ಆರ್ ದಿ ಕಾಂಪ್ಲೆಕ್ಸಸ್ ವಿಚ್ ಆರ್ ಗೋಯಿಂಗ್ ಟು ಬಿ ಡಿಸೈಡೆಡ್ ಬೈ ದಿ ಕ್ರಿಸ್ಟಲ್ ಫೀಲ್ಡ್ ಎನರ್ಜಿ ಡಿಪೆಂಡಿಂಗ್ ಅಪಾನ್ ದಿ ಮ್ಯಾಗ್ನಿಟ್ಯೂಡ್ ಆಫ್ ಕ್ರಿಸ್ಟಲ್ ಫೀಲ್ಡ್ ಎನರ್ಜಿ. ಅದೇನಾದರೂ ಚಿಕ್ಕದಿತ್ತು ಅಂತ ಇಟ್ಕೊಳ್ಳೋಣ, ಚಿಕ್ಕದಿದ್ದಾಗ ಅದನ್ನು ವೀಕ್ ಫೀಲ್ಡ್ ಲಿಗ್ಯಾಂಡ್ಸ್ ಅಂತ ಕರಿತೀವಿ ಅಥವಾ ಹೈ ಸ್ಪಿನ್ ಕಾಂಪ್ಲೆಕ್ಸಸ್ ಅಂತ ಕರಿತೀವಿ. ಲಾರ್ಜ್ ಇತ್ತು ಅಂತಂದರೆ ಅದನ್ನು ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ಸ್ ಅಂತ ಕರಿತೀವಿ, ಇಲ್ಲಾಂದರೆ ಲೋ ಸ್ಪಿನ್ ಕಾಂಪ್ಲೆಕ್ಸಸ್ ಅಂತ ಕರಿತೀವಿ. ಇದನ್ನು 2 ಮಾರ್ಕ್ಸ್ ಕ್ವಶನ್ಸ್ ಕೇಳ್ಬೋದು. ಅದೇ ಥರ ಎಲೆಕ್ಟ್ರೋಕೆಮಿಕಲ್ ಸೀರೀಸ್ ಅಂತ ಕನ್ಸಿಡರ್ ಮಾಡ್ತೀವಿ. ದ ಅರೇಂಜ್ಮೆಂಟ್ ಆಫ್ ಲಿಗ್ಯಾಂಡ್ಸ್ ಇನ್ ದಿ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಆರ್ ಕಾಲ್ಡ್ ಆಸ್ ಎಲೆಕ್ಟ್ರೋಕೆಮಿಕಲ್ ಸೀರೀಸ್. ಇದರ ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ ಮಾಡಿದ್ದಾರೆ. ವೀಕ್ ಫೀಲ್ಡ್ ಲಿಗ್ಯಾಂಡ್ಸ್ ಅಂದರೆ ಎನರ್ಜಿ ಗ್ಯಾಪ್ ಕಡಿಮೆ ಇರುತ್ತೆ, ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ಸ್ ಅಂದರೆ ಎನರ್ಜಿ ಗ್ಯಾಪು ಜಾಸ್ತಿ ಇರುತ್ತೆ. ಸೊ ಯಾವುದು ಅದನ್ನು ಏನು ಮಾಡಿದ್ವಿ, ವಿ ಹ್ಯಾವ್ ಅರೇಂಜ್ ಇನ್ ದಿ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಡೆಲ್ಟಾ. ಅದಕ್ಕೆ ನಾವೇನಂತ ಕರಿತೀವಿ, ಎಲೆಕ್ಟ್ರೋಕೆಮಿಕಲ್ ಸೀರೀಸ್ ಅಂತ ಹೇಳ್ತೀವಿ. ವೀಕ್ ಫೀಲ್ಡ್ ಲಿಗ್ಯಾಂಡ್ಸ್ಗೆ ಒಂದು ಸೀರೀಸ್ ಇದೆ, ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ಸ್ಗೆ ಒಂದು ಸೀರೀಸ್ ಇದೆ. ಸೊ ವಿ ಆರ್ ಗೋಯಿಂಗ್ ಟು ಕ್ಲಾಸಿಫೈ ದಿ ಲಿಗ್ಯಾಂಡ್ಸ್ ಇಂಟು 2 ಫೀಲ್ಡ್ ಲಿಗ್ಯಾಂಡ್ಸ್ ಬೇಸ್ಡ್ ಆನ್ ದೇರ್ ಡೆಲ್ಟಾ, ಬೇಸ್ಡ್ ಆನ್ ದೇರ್ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಎನರ್ಜಿ. ಜಾಸ್ತಿ ಲಾರ್ಜ್ ಇತ್ತು ಅಂತಂದರೆ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ಸ್ ಅಂತ ಕರಿತೀವಿ. ಆ ಎನರ್ಜಿ ಡಿಫ್ರೆನ್ಸ್ ಕಡಿಮೆ ಇತ್ತು ಅಂತಂದರೆ ಆವಾಗ ಅದನ್ನು ವೀಕ್ ಫೀಲ್ಡ್ ಲಿಗ್ಯಾಂಡ್ಸ್ ಅಂತ ಕರಿತೀವಿ. ವೀಕ್ ಫೀಲ್ಡ್ ಲಿಗ್ಯಾಂಡ್ಸ್ ಏನಿದೆಯಲ್ಲ ಅದಕ್ಕೆ ನಾವು ಹೈ ಸ್ಪಿನ್ ಕಾಂಪ್ಲೆಕ್ಸಸ್ ಅಂತ ಕರಿತೀವಿ. ಇಲ್ಲ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ಸ್ ಏನಿದೆಯಲ್ಲ ಅದಕ್ಕೆ ನಾವು ಲೋ ಸ್ಪಿನ್ ಕಾಂಪ್ಲೆಕ್ಸಸ್ ಕರಿತೀವಿ. ಸೊ ಈ ರೀತಿಯಾಗಿ ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಟ್ರೈ ಟು ಎಕ್ಸ್ಪ್ಲೈನ್ the few concepts which was unable to answer by Werner theory, unable to answer by valence bond theory. So again it was successful in explaining how the splitting will takes place, how the color and the magnetic property. that I'll continue in the next video. ಇದು ತುಂಬ ಲೆಂದಿ ಆಗಿಬಿಡುತ್ತೆ, ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ ಅದನ್ನು ಇನ್ನೊಂದು ವಿಡಿಯೋದಲ್ಲಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಫಾರ್ಮೇಷನ್ ಆಫ್ ಕಾಂಪ್ಲೆಕ್ಸಸ್ ಆರ್ ದಿ ಫಾರ್ಮೇಷನ್ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅರ್ಥ ಆಗಬೇಕು ಅಂತಂದರೆ ಅದಕ್ಕೆ ಬೇರೆ ಬೇರೆ ಥಿಯರಿ ಇದೆ. ಥಿಯರಿ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತ ಕರಿತೀವಿ, ಥಿಯರಿ ಆಫ್ ಕಾಂಪ್ಲೆಕ್ಸಸ್ ಅಂತ ಕರಿತೀವಿ. ಅದರಲ್ಲಿ ಮೊದಲನೇದು ಬರುವಂಥದ್ದು ವರ್ನರ್ ಥಿಯರಿ. ವರ್ನರ್ ಥಿಯರಿ ಪ್ರೈಮರಿ ವೇಲೆನ್ಸಿ, ಸೆಕೆಂಡ್ರಿ ವೇಲೆನ್ಸಿ ಅಂತ ಅವ್ರು ಹೇಳಿದ್ರು. ಒಂದು ಅಯನೈಸಬಲ್ಲು, ನಾನ್ ಅಯನೈಸಬಲ್, ಒನ್ ಈಸ್ ಡೈರೆಕ್ಷನಲ್, ಅದರ್ ಒನ್ ಈಸ್ ಡೈರೆಕ್ಷನಲ್, ಆ ಥರ ಕಾನ್ಸೆಪ್ಟ್ನ ಕೊಟ್ಟರು. ಬಟ್ ದೇ ಫೈಲ್ ಟು ಆನ್ಸರ್ ದಿ ಕಲರ್ ಆ್ಯಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆ್ಯಂಡ್ ಆಲ್ಸೋ ಹೌ ದ ಲಾರ್ಜ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಗಿವನ್ ಬೈ ದಿ ಲಿಗ್ಯಾಂಡ್ಸ್ ಅಕ್ಸೆಪ್ಟೆಡ್ ಬೈ ದಿ ಮೆಟಲ್ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಆಗಲಿಲ್ಲ. ಅದನ್ನೇ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಾವು ವೇಲೆನ್ಸ್ ಬಾಂಡ್ ಥಿಯರಿ ಹೆಲ್ಪ್ ತೊಗೊಂಡ್ವಿ. ಸೆಕೆಂಡ್ ಥಿಯರಿ ವೇಲೆನ್ಸ್ ಬಾಂಡ್ ಥಿಯರಿ ಏನು ಹೇಳ್ತು, ಓವರ್ಲ್ಯಾಪಿಂಗ್ ಆಗ್ತಾ ಇದೆ, ಲಿಗ್ಯಾಂಡ್ ಮತ್ತು ಮೆಟಲ್ ಮಧ್ಯದಲ್ಲಿ ಓವರ್ಲ್ಯಾಪಿಂಗ್ ಆಗ್ತಾ ಇದೆ. ಸೊ ದೇ ಆರ್ ಕೋವೆಲೆಂಟ್ ಇನ್ ನೇಚರ್ ಅನ್ನೋದ್ರ ಬಗ್ಗೆ ಹೇಳಿ ದೇ ಟ್ರೈ ಟು ಎಕ್ಸ್ಪ್ಲೈನ್ ಹೌ ದ ಸೆಂಟ್ರಲ್ ಮೆಟಲ್ ಆಟಮ್ ಕ್ಯಾನ್ ಅಕಾಮಡೇಟ್ ಲಾರ್ಜ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಅದನ್ನು ಬೇಸ್ಡ್ ಆನ್ ದೇರ್ ಹೈಬ್ರಿಡೈಸೇಷನ್ ಎಕ್ಸ್ಪ್ಲೈನ್ ಮಾಡೋದಕ್ಕೆ ತಿಳ್ಕೊಂಡ್ರು. ಥರ್ಡ್ ಥಿಯರಿ ಏನಿದೆಯಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಅಂತ ಕರಿತೀವಿ. ಇಲ್ಲೇನು ಹೇಳ್ತಾರೆ ಅಂದರೆ ನಿಮ್ಮದು ಡಿ ಜನರೇಟ್ ಆಗಿರೋ ಡಿ ಆರ್ಬಿಟಲ್ ಇನ್ ಪ್ರೆಸೆನ್ಸ್ ಆಫ್ ದಿ ಲಿಗ್ಯಾಂಡ್ ದೇ ಗೋಯಿಂಗ್ ಟು ಸ್ಪ್ಲಿಟ್ ಇಂಟು 2 energy levels. Depending upon the difference in their energy levels, they're going to have different properties, different color, different magnetic property. The formation or the stability of the complexes ಹೇಗಾಗುತ್ತೆ ಅನ್ನೋದಕ್ಕೆ ಅವರು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್, ಗುಡ್ ಲಕ್ ಫಾರ್ ಯುವರ್ ಎಕ್ಸಾಮಿನೇಷನ್.